ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಭೂಮಿಯ ಮೇಲಂತೂ ಅಸಂಖ್ಯ ದೇವರುಗಳಿದ್ದಾರೆ. ಎಷ್ಟು ಮತ ಪಂಥ ಜಾತಿಗಳಿವೆಯೋ ಅಷ್ಟು ಧರ್ಮಗಳಿದ್ದಾವೆ, ಅಷ್ಟಷ್ಟು ದೇವರುಗಳಿದ್ದಾರೆ. ಭೂಮಿಯ ಮೇಲೆ ಎಲ್ಲರ ದೇವರು ಬೇರೆ ಬೇರೆಯೇ ಇದ್ದಾನೆ. ಹಾಗಾದರೆ ಇಷ್ಟೊಂದು ದೇವರು ಎಲ್ಲಿಂದ ಬಂದರು? ಶೈವರು ಶಿವನನ್ನು, ವೈಷ್ಣವರು ವಿಷ್ಣುವನ್ನು, ಈಸಾಯಿಗಳು ಯೇಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡುತ್ತಾರೆ ಮತ್ತು ಪೈಗಂಬರರು ನಾನು ದೇವದೂತ, ದೇವರು ಪ್ರಕಾಶಮಾನನಾಗಿದ್ದಾನೆ ಮತ್ತು ನಾನು ದೇವರ ಸಂದೇಶವನ್ನು ಕೊಡಲು ಬಂದಿದ್ದೇನೆ ಎಂದು ಪೈಗಂಬರ ಹಾಗೂ ಯೇಸು ಕ್ರಿಸ್ತರು ಸಹ ಹೇಳುತ್ತಾರೆ. ಗಾಡ್ ಈಸ್ ಲೈಟ್ ಅಂತ ಯೇಸು ಕ್ರಿಸ್ತ ಹೇಳಿದ್ದಾನೆ. ಕೆಲವರು ತಮ್ಮ ತಮ್ಮ ಗುರುಗಳನ್ನು ದೇವರು ಎಂದು ನಂಬುತ್ತಾರೆ ಮತ್ತು ಗುರು ದೇವರಿಗಿಂತ ದೊಡ್ಡವನು ಎಂದು ಸಹ ಹೇಳುತ್ತಾರೆ. ಈ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣನಾದ ದೇವರು ಯಾರು? ಒಂದು ಬ್ರಹ್ಮಾಂಡದ ಭಗವಂತ ಎಂದರೆ ಬ್ರಹ್ಮನಿಂದ ಸೃಷ್ಟಿಯನ್ನು, ವಿಷ್ಣುವಿನಿಂದ ಪಾಲನೆಯನ್ನು ಮತ್ತು ಶಿವನಿಂದ ವಿನಾಶವನ್ನು ಮಾಡಿಸುವವನು ಭಗವಂತನಾಗುತ್ತಾನೆಯೇ? ಹಾಗಾದರೆ ಈ ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿದವರು ಯಾರು? ತ್ರಿಮೂರ್ತಿಯನ್ನು ಸೃಷ್ಟಿ ಮಾಡಿದವರು ದುರ್ಗೆ ಎಂದು ಸಹ ಹೇಳುತ್ತಾರೆ. ದುರ್ಗಾ ಅಂದರೆ ಆದಿಶಕ್ತಿ. ಈ ಆದಿಶಕ್ತಿಯ ಸೃಷ್ಟಿ ಆದಿಪುರುಷ ಶಿವನಿಂದ ಆಯಿತು. ಈ ಆದಿಪುರುಷನ ಸೃಷ್ಟಿ ಪರಮಧಾಮದಲ್ಲಿರುವಂತಹ ಪರಬ್ರಹ್ಮ ನಿರಾಕಾರಿ ಶಿವನಿಂದ ಆಯಿತು. ಈ ನಿರಾಕಾರಿ ಶಿವನ ರಚನೆ ಮಹಾಶಿವನಿಂದ ಆಯಿತು. ಹಾಗೂ ಮಹಾಶಿವ ಎಂದರೆ ಒಂದು ಆಕಾಶಗಂಗೆಯ ಸೃಷ್ಟಿಕರ್ತ, ಗ್ಯಾಲಕ್ಸಿಯ ಸೃಷ್ಟಿಕರ್ತನಿಂದ ಬ್ರಹ್ಮಾಂಡದ ನಿರಾಕಾರಿ ಶಿವನ ರಚನೆಯಾಯಿತು. ಅಂದ ಮೇಲೆ ಎಲ್ಲರಿಗೂ ಒಬ್ಬ ಕ್ರಿಯೇಟರ್ ಇದ್ದೇ ಇದ್ದಾನೆ. ಈ ಗ್ಯಾಲಕ್ಸಿಯ ಅಂದರೆ ಮಹಾಶಿವನ ಉತ್ಪತ್ತಿ, ಯೂನಿವರ್ಸ್ನ ಸೃಷ್ಟಿಕರ್ತ ಅಂದರೆ ಪರಮ ಮಹಾ ಬ್ರಹ್ಮಾಂಡದ ಸೃಷ್ಟಿಕರ್ತ ಪರಮ ಮಹಾಶಿವನಿಂದ ಆಯಿತು. ಹಾಗಾದರೆ ಈ ಪರಂ ಮಹಾಶಿವನ ಕ್ರಿಯೇಟರ್ ಯಾರು? ಈ ಶಿವನ ಸೃಷ್ಟಿಕರ್ತ ಗ್ರೇಟ್ ಯೂನಿವರ್ಸ್ನ ರಚನಾಕಾರನಾಗಿದ್ದಾನೆ. ಅದರಲ್ಲಿ ಅನೇಕ ಕಲಾದ ಯೂನಿವರ್ಸ್ಗಳಿವೆ. ಅದರ ಡೀಟೇಲನ್ನು ತಾವು ಬಾಪೂಜಿಯವರ ವಿಡಿಯೋಗಳನ್ನು ನೋಡಿ ತಿಳಿದುಕೊಳ್ಳಬಹುದು. ಪರಂ ಮಹಾಶಿವನ ರಚನಾಕಾರ, ಗ್ರೇಟ್ ಯೂನಿವರ್ಸ್ನ ಸೃಷ್ಟಿಕರ್ತ ಹಾಗೂ ಒಂದು ಗ್ರೇಟ್ ಯೂನಿವರ್ಸ್ನಲ್ಲಿ ಅನಂತಾನಂತ ಯೂನಿವರ್ಸ್ಗಳಿವೆ. ಹೀಗೆ ಮುಂದುವರಿಯುತ್ತಾ ಗ್ರೇಟ್ ಯೂನಿವರ್ಸ್ನ ಮಾಲೀಕ, ಗ್ರೇಟ್ ಯೂನಿವರ್ಸ್ನ ರಚನಾಕಾರ, ಹೀಗೆ ಗ್ರೇಟ್ ಅನಂತ ಗ್ರೇಟ್ ಯೂನಿವರ್ಸ್ಗಳನ್ನು ಹೊಂದಿರುತ್ತದೆ. ಅನಂತ ಗ್ರೇಟ್ ಯೂನಿವರ್ಸ್ಗಳ ರಚನಾಕಾರ ಮಲ್ಟಿವರ್ಸ್ನ ಸೃಷ್ಟಿಕರ್ತನಾಗಿದ್ದಾನೆ. ಬಾಪೂಜಿಯವರ ಬೇಹದ್ ಜ್ಞಾನ ನಮ್ಮನ್ನು ಬಹಳಷ್ಟು ಎತ್ತರಕ್ಕೆ ಕರೆದೊಯ್ಯುತ್ತದೆ. ಮಲ್ಟಿವರ್ಸನ್ನು 100 ಕಲಾದ ಬ್ರಹ್ಮಾಂಡ ಎಂದು ಹೇಳುತ್ತಾರೆ. ಈ 100 ಕಲಾದ ಮಲ್ಟಿವರ್ಸನ್ನು 200 ಕಲಾದ ರಚನಾಕಾರ ಸೃಷ್ಟಿ ಮಾಡಿದ. 200 ಕಲಾದ ಮಲ್ಟಿವರ್ಸನ್ನು 300 ಕಲಾದ ರಚನಾಕಾರ ಸೃಷ್ಟಿ ಮಾಡಿದ. ಹೀಗೆ ಕಲಾ ಅನಂತಾನಂತ ಕಲಾಗಳ ಮಲ್ಟಿವರ್ಸ್ಗಳು. ಇದನ್ನು ನಾವು ಬೇಹದ್ ಎಂದು ಕರೆದಿದ್ದೇವೆ. ಬೇಹದ್ ಎಂದರೆ ಅಂತ್ಯವೇ ಇಲ್ಲದ ಎಂದರ್ಥ. ಸೃಷ್ಟಿ ಎಷ್ಟು ವಿಶಾಲ, ಅನಂತ. ಒಂದೊಂದು ಸೃಷ್ಟಿಗೆ ಒಬ್ಬೊಬ್ಬ ಭಗವಂತನಿದ್ದಾನೆ. ಹೀಗಿರುವಾಗ ಯಾವ ಭಗವಂತನ ಬಗ್ಗೆ, ಯಾವ ದೇವರ ಸೃಷ್ಟಿಯ ಬಗ್ಗೆ ಹೇಳಬೇಕು? ಆಲ್ಮೈಟಿ ಗಾಡ್ ಯಾರು ಎಂದರೆ ಬೇಹದ್ನ ರಚನಾಕಾರನ ಬಗ್ಗೆ ಹೇಳಬೇಕಾಗುತ್ತದೆ. ನಮ್ಮ ಭೂಮಿಯ ಮೇಲೆ ಇಷ್ಟೊಂದು ದೇವರು, ಧರ್ಮಗಳು, ಮಠ, ಪಂಥ, ಸಂಪ್ರದಾಯಗಳು ಬರಲಿಕ್ಕೆ ಕಾರಣ ನಾವೆಲ್ಲರೂ ಬೇರೆ ಬೇರೆ ಗ್ಯಾಲಕ್ಸಿ ಮತ್ತು ಯೂನಿವರ್ಸ್ಗಳಿಂದ ಬಂದವರಾಗಿದ್ದು ಈ ಭಿನ್ನತೆಯನ್ನು ನಾವು ಇಂದು ಕಾಣುತ್ತಿದ್ದೇವೆ. ಆದರೂ ಕಡೆಗೆ ನಾವೆಲ್ಲ ದೇವರು ಒಬ್ಬನೇ ಎಂದು ಕೂಡ ಹೇಳ್ತೇವೆ. ಈ ಬ್ರಹ್ಮಾಂಡ ಎಷ್ಟು ವಿಶಾಲವಾಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಈ ಸೋಲಾರ್ ಸಿಸ್ಟಮ್, ಗ್ಯಾಲಕ್ಸಿ, ಯೂನಿವರ್ಸ್, ಗ್ರೇಟ್ ಯೂನಿವರ್ಸ್, ಮಲ್ಟಿವರ್ಸ್, ಈ ಸೃಷ್ಟಿ ಅಂತ್ಯವೇ ಇಲ್ಲದ ಸೃಷ್ಟಿ. ಬೇಹದ್ನ ಸೃಷ್ಟಿ ಅಂದರೆ ಅನಂತ ಸೃಷ್ಟಿ ಇದಾಗಿದೆ. ದೇವರನ್ನು ಯಾರು ಸೃಷ್ಟಿ ಮಾಡಿದರು ಎಂದು ನಾವು ಪ್ರಶ್ನೆಯನ್ನು ಮಾಡುವಾಗ ಯಾವ ದೇವರ ಬಗ್ಗೆ ಈ ಪ್ರಶ್ನೆ?
ನಮ್ಮ ಸೌರಮಂಡಲವನ್ನು ಸೃಷ್ಟಿ ಮಾಡಿದ ದೇವರೋ ಅಥವಾ ಸೌರಮಂಡಲದ ಸೃಷ್ಟಿಕರ್ತನಾದಂತಹ ಗ್ಯಾಲಕ್ಸಿಯ ಸೃಷ್ಟಿಕರ್ತನ ಬಗ್ಗೆಯೋ, ಹೀಗೆ ಮುಂದುವರಿಯುತ್ತಾ ಹೋದರೆ ಅದೆಷ್ಟು ಅಸಂಖ್ಯ ದೇವರು. ಇದನ್ನು ಬಾಪೂಜಿಯವರು ಬಹಳ ಸ್ವಾರಸ್ಯಕರವಾಗಿ ಬಿಡಿಸಿ ಹೇಳುತ್ತಾ ಹೋಗುತ್ತಾರೆ. ಲೌಕಿಕ ಜಗತ್ತಿನಲ್ಲಿ ಒಂದು ಹಳ್ಳಿಯನ್ನು ಒಬ್ಬ ಕಂಟ್ರೋಲ್ ಮಾಡುತ್ತಿದ್ದಾನೆ ಎಂದುಕೊಳ್ಳಿ, ಒಬ್ಬ ಸರ್ಪಂಚ ಎಂದು ಅಂದುಕೊಳ್ಳಿ. ಅನೇಕ ಹಳ್ಳಿಗಳು ಸೇರಿ ಒಂದು ತಾಲೂಕಿಗೆ ಒಬ್ಬ ಕಂಟ್ರೋಲರ್, ನಂತರ ತಾಲೂಕುಗಳೆಲ್ಲವೂ ಸೇರಿ ಜಿಲ್ಲೆಗಳಾಗುತ್ತವೆ, ಜಿಲ್ಲೆಗೆ ಒಬ್ಬ ಕಂಟ್ರೋಲರ್, ಜಿಲ್ಲೆಗಳೆಲ್ಲ ಸೇರಿ ರಾಜ್ಯವಾಗುತ್ತದೆ, ರಾಜ್ಯಕ್ಕೆ ಒಬ್ಬ ಕಂಟ್ರೋಲರ್, ಅನೇಕ ರಾಜ್ಯಗಳು ಸೇರಿ ದೇಶವಾಗುತ್ತದೆ, ದೇಶಕ್ಕೆ ಒಬ್ಬ ಕಂಟ್ರೋಲರ್, ದೇಶಗಳೆಲ್ಲ ಸೇರಿ ಖಂಡಗಳಾಗುತ್ತವೆ, ಖಂಡಗಳಿಗೆ ಒಬ್ಬ ಕಂಟ್ರೋಲರ್, ಖಂಡಗಳು ಸೇರಿ ಭೂಮಿಯಾಗುತ್ತದೆ. ಎಲ್ಲದಕ್ಕೂ ಒಬ್ಬೊಬ್ಬ ಅಧಿಕಾರಿ, ಒಬ್ಬೊಬ್ಬ ಕಂಟ್ರೋಲರ್ ಇದ್ದಾನೆ. ಹೀಗೆ ದೇವರ ಬಗ್ಗೆ ಕೇಳುವಾಗ ಯಾವ ದೇವರು, ಒಂದು ಸೋಲಾರ್ ಸಿಸ್ಟಮ್ನ ದೇವರೇ ಅಥವಾ ಅನೇಕ ಸೋಲಾರ್ ಸಿಸ್ಟಮ್ಗಳ ದೇವರೇ ಅಥವಾ ಅನೇಕ ಗ್ಯಾಲಕ್ಸಿಗಳ ದೇವರೋ ಅಥವಾ ಯೂನಿವರ್ಸ್ಗಳ ದೇವರೋ ಅಥವಾ ಬಿಲಿಯನ್ ಗಟ್ಟಲೆ ಯೂನಿವರ್ಸ್ಗಳಿವೆಯಲ್ಲ ಆ ಬಿಲಿಯನ್ ಗಟ್ಟಲೆ ಯೂನಿವರ್ಸ್ಗಳ ದೇವರೋ, ಗ್ರೇಟ್ ಯೂನಿವರ್ಸ್ಗಳ ದೇವರೋ ಅಥವಾ ಮಲ್ಟಿವರ್ಸ್ಗಳ ದೇವರೋ ಅಥವಾ ಅನಂತ ಕಲಾದ ಅನೇಕ ಮಲ್ಟಿವರ್ಸ್ಗಳಿವೆಯಲ್ಲ ಆ ಕಲಾದ ದೇವರುಗಳು. ಈ ಸೃಷ್ಟಿ ಅನಂತವಾಗಿದೆ, ವಿಶಾಲವಾಗಿದೆ, ಅಸೀಮವಾಗಿದೆ, ಇದಕ್ಕೆ ಕೊನೆ ಎನ್ನುವುದೇ ಇಲ್ಲ. ಇದನ್ನೇ ಬಾಪೂಜಿಯವರು ಬೇಹದ್ ಅಂದಿದ್ದಾರೆ. ಬೇಹದ್ ಸೃಷ್ಟಿ. ಈ ಬೇಹದ್ ಜ್ಞಾನವನ್ನು ತಾವು ತಿಳಿದುಕೊಳ್ಬೇಕು ಅಂತಂದರೆ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಎನ್ನುವಂತಹ ಯೂಟ್ಯೂಬ್ ಚಾನಲ್ಗೆ ಬಂದಾಗ ತಾವು ದೇವರುಗಳು, ಮತ, ಪಂಥ, ಜಾತಿ, ಧರ್ಮಗಳೆಲ್ಲ ಏಕೆ ಈ ಭೂಮಿಗೆ ಬಂದವು, ಏಕೆ ನಾವು ಈ ಭಿನ್ನತೆಯನ್ನು ನಾವು ಕಾಣ್ತಾ ಇದ್ದೇವೆ, ನಮ್ಮೆಲ್ಲರ ಕ್ರಿಯೇಟರ್ಗಳು ಯಾರು, ನಾವು ಏಕೆ ಬಂದಿದ್ದೇವೆ ಹಾಗೂ ನಾವು ಎಲ್ಲಿಗೆ ಹೋಗಿ ಸೇರಲಿದ್ದೇವೆ ಎಂಬುದನ್ನೆಲ್ಲ ತಾವು ವಿಸ್ತಾರವಾಗಿ ಬಾಪೂಜಿಯವರ ವಿಡಿಯೋಗಳಿಂದ ತಿಳಿದುಕೊಳ್ಳಬಹುದಾಗಿದೆ. ಈಗಾಗಲೇ ಬಾಪೂಜಿಯವರ ಯೂಟ್ಯೂಬ್ ಚಾನಲನ್ನು 1,60,00,000 ಜನರು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಬಾಪೂಜಿಯವರ ಸುಮಾರು 6,000 ವಿಡಿಯೋಗಳು ಯೂಟ್ಯೂಬ್ನಲ್ಲಿವೆ. ಅನಂತ ವಿಸ್ತಾರವಾದಂತಹ ಪರಮ ಸತ್ಯ ಜ್ಞಾನವನ್ನು ಪಡೆಯಲು ಬಾಪೂಜಿ ದಶರಥ್ ಭಾಯ್ ಪಟೇಲ್ ಅವರ ಚಾನಲ್ಗೆ ಬಂದು ಬೇಹದ್ ಜ್ಞಾನವನ್ನು ಪಡೆಯಿರಿ, ಬೇಹದ್ನ ಅನಂತ ಸೃಷ್ಟಿಯನ್ನು ಅರಿತುಕೊಳ್ಳಿ. परम शांति। क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन। परम शांति, अंतिम परम सत्य। बापूजी दशरथ भाई पटेल के जीवन पर आधारित आध्यात्मिक जीवनी जल रही है। जुड़े रहिए। की परम शांति सोचो, बोलो परम शांति। Join us daily for our morning live meditation, 5:30 a.m. to 6:30 a.m., Monday to Saturday. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की पर